ನನಗೆ ಬಾಯಿಲಿ ಕೋಪ ಮಾಡ್ಕೋಬೇಡ, ನಾನು ಸುಮ್ಮನೆ ಅಂದಿದ್ದೆ. ಹಿಂಗೆಲ್ಲ ಸಂಸಾರ ಅವಮಾನ ಮಾಡ್ಕೊಳ್ಳೋಕ್ಕಿಂತ ನಮ್ಮ ಯಜಮಾನ ಮಾಡಿದ್ದನ್ನ ಹೇಳೇ ಬಿಡ್ತೀನಿ. ಇಲ್ಲ ಅಂದ್ರೆ ನಮ್ಮ ಯಜಮಾನ ಮಾಡಿದ್ದನ್ನ ಮಾಡಿ ಬಿಡ್ತೀನಿ. ಏನ ಬಾ ಒಳಗಡೆ ಹೇಳ್ತೀನಿ. ಬಾರೆ ಒಳಗಡೆ ಹೇಳ್ತೀನಿ, ಏನು ಆಗಲ್ಲ. ಬಾ ಹೇಳ್ತೀನಿ, ಬಾ ಇಲ್ಲಿ ಬಾ ನೋಡು. ಹೆಂಗೆ ಅಂದ್ರೆ ಹಿಂಗೆ ಹಂಗೆ ಮಲ್ಕೊಂಡು ಹೇಳ್ತೀನಿ. ಕೈ ಹಾಕಿ ಹಿಂಗೆ ಯಜಮಾನ್ರು ಹಿಂಗೆ ಮಾಡ್ತಾ ಇದ್ರು. ಯಾವರ್ಸಿ ಅಂತಂದು ಇವತ್ ನನ್ ಕೈಗೆ ಸಿಕ್ಕು. ನೀನು ಬರ್ಕೆ ತಗೊಂಡು ನಿನ್ನ ಉಟ್ಲಿನ ಅನ್ನಿಸ್ಬಿಡ್ತೀನಿ. ಸಿಕ್ಕು ನೀನ್ ನನ್ ಕೈಗೆ ಮಾಡ್ತೀನಿ ನೋಡಿ. ನಿನ್ನ ಡ್ಯಾಡಿ ಡ್ಯಾಡಿ. ಕಾಮಾಕ್ಷಿ, ನೀನ್ ಇಲ್ಲಿಗೆ ಯಾಕೆ ಬಂದಿದೆ ಅಂತ ಹೇಳಿದ್ರೆ ನನಗೆ ಅರ್ಜೆಂಟ್ ಒಂದು ಸೈನ್ ಬೇಕಾಗಿತ್ತು, ಬಂದಿದೆ ಅಂತ ಹೇಳ್ಬಿಡು. ಓಕೆ ಡಾರ್ಲಿಂಗ್. ಹೌದು, ನೀವು ನಿಮ್ ಮಗನ್ಗೂ ಹೆದರ್ತೀರಾ? ಹೆದರ್ಲೇಬೇಕು. ಯಾರು ನಮ್ಗೆ ಹೆದರ್ ರೆಸ್ಪೆಕ್ಟ್ ಕೊಡ್ತಾರೋ ಅವ್ರಿಗೆ ನಮ್ಮ ಅಪ್ಪನೂ ಹೆದರ್ಬೇಕು. ಇಷ್ಟೊತ್ತಲ್ಲಿ ಇಲ್ಲೋದ್ರಿ ಇವರು. ಡ್ಯಾಡ್, ಹಲೋ. ಹಲೋ ಸರ್. ಅದು ಹಲೋ, ನಿಮ್ಗೆ? ನನ್ಗೂ ಸರ್. ಗುಡ್ ಈವ್ನಿಂಗ್ ಸರ್. ಅದೇ ನಾನು ನಿಮ್ಮನ್ನ ಕೇಳ್ತಾ ಇದ್ದೀನಿ, ಈವ್ನಿಂಗ್ ಟೈಮ್ನಲ್ಲಿ ನಿಮ್ಗೇನಿಲ್ಲ ಕೆಲಸ ಅಂತ. ಅದು ಬಾಸ್ದು ಸೈನ್ ಬೇಕಾಗಿತ್ತು, ಅದಕ್ಕೆ ಬಂದಿದ್ದೆ. ಬರ್ತೀನಿ ಸರ್. ಹಲೋ, ನೀವಾ? ನೋಡಿ, ತಕ್ಷಣ 5 ಲಕ್ಷ ಕಳಿಸ್ಬೇಕು. ನೀವ್ ಈ ರೀತಿ ತಿಳ್ಕೊತೀರಿ ಅಂತಾನೆ ಅಗ್ರಿಮೆಂಟ್ ಈಗ ತಾನೇ ನಾನು ಸೈನ್ ಮಾಡಿ ಕಳಿಸಿದ್ದೇನೆ. ನಿಮಗೆ ತಕ್ಷಣ ಈಗ ಫ್ಯಾಕ್ಸ್ ಬರುತ್ತೆ ರೀ. ಹೌದು. ಓಕೆ ಓಕೆ ಓಕೆ. ಎಷ್ಟೊತ್ತಾದ್ರೂ ಬಸ್ಸೇ ಬರ್ಲಿಲ್ಲ ನೋಡಿ, ಏನ್ ಮಾಡೋದು? ರಘು, ರಘು ಸ್ಟಾಪ್. ರಘು, ನನ್ ಕ್ಲಾಸ್ಗೆ ಲೇಟ್ ಆಗ್ತಿದೆ, ಪ್ಲೀಸ್ ಡ್ರಾಪ್ ಮಾಡಿ. ರಶ್ಮಿ, ಇದ್ರಲ್ಲಿ ಬ್ಲೋ ಇಲ್ಲ. ಅದು ಅಲ್ಲದೆ ನಾನು ಲೇಡೀಸ್ಗೆ ಡ್ರಾಪ್ ಕೊಡೋದಿಲ್ಲ. ರಘು. ಓಕೆ ಓಕೆ ಓಕೆ. ರಶ್ಮಿ, ಸರಿಯಾಗಿ ಕೂತ್ಕೋ ಪ್ಲೀಸ್. ಕೀಪ್ ಕ್ವೈಟ್. ಇದನ್ನು ನಿಲ್ಸೋದಿಲ್ಲ ನೋಡು. ನನ್ನ ಮಾತು ಕೇಳಿದ್ಯಾ? ಸಾರಿ ರಘು. ನನಗ್ ಗೊತ್ತಿತ್ತು ನೀನ್ ನನ್ ಗಾಡಿ ಮೇಲೆ ಕೂತ್ರೆ ಹೀಗೆ ಆಗೋದು ಅಂತ. ಸಾರಿ ಹೇಳಿದ್ನಲ್ಲ. ನಾಳೆ ನನ್ ಬರ್ತ್ಡೇ, ಖಂಡಿತ ಬರ್ಬೇಕು. ಮಿಸ್ ಮಾಡಲ್ಲ ತಾನೆ? ಬಂದು ಆಯ್ತು ಬಿಡು. ಎಸ್, ವಿಶ್ವನಾಥ್ ಸ್ಪೀಕಿಂಗ್. ಹೌದಾ? ನೋಡ್ರಿ ಮಿಸ್ಟರ್ ರಮೇಶ್, ನನ್ನ ಪ್ರಿನ್ಸಿಪಲ್ ನಿಮಗೆ ಗೊತ್ತಾಯಿದೆ. ಮೊದಲು ವ್ಯವಹಾರ, ನಂತರ ಎಲ್ಲ. ಗೊತ್ತಾಯ್ತಾ? ನೋಡ್ರಿ, ನಾನು ಯಾವ ಸೆಂಟಿಮೆಂಟ್ಗೂ ಬಗ್ಗೋನಲ್ಲ. ಮೊದ್ಲೇನೆ ನಿಮ್ ಆರ್ಡರ್ ಪ್ರಕಾರ ಎಲ್ಲ ನಾವು ಕಳಿಸ್ಕೊಟ್ಟಿದೀವಲ್ಲ. ನೋಡ್ರಿ, ನಾಳೆ ಬೆಳಿಗ್ಗೆನೆ ನಿಮ್ ಡಿಡಿ ನಮಗೆ ತಲುಪಬೇಕು. ಇಲ್ಲ ಅಂದ್ರೆ ಗೊತ್ತಲ್ಲ ನಮ್ಮ ವರ್ಷ ಏನು ಅಂತ. ನೀವು ಮೊದಲು ಹಣ ಕಳಿಸಿ, ನಂತರ ನಿಮ್ಗೆ ಬೇಕಾಗಿರೋ XXX ಕಳಿಸ್ತೇನೆ. ಬೆಳಿಗ್ಗೆ ತಲೆ ತಿಂತೀರಲ್ರಿ. ಸೋಪ್ ಇಟ್ಸ್. ಡಾರ್ಲಿಂಗ್, ನಿಮ್ ತಲೆಗೆ ಔಷಧಿ ಬೇಕಾ? ನನ್ನ ಹತ್ರ ಇದೆ. ನನ್ನ ಮದುವೆ ವಿಷಯ ಹೇಳೋಣ ಅಂತ ಬಂದ್ರೆ ಇವ್ರು ಯಾವಾಗಲೂ ಇವ್ರು ಹೋಗ್ತಲೇ ಇರ್ತಾರೆ. ರಶ್ಮಿ, ಹ್ಯಾಪಿ ಬರ್ತ್ಡೇ ರಶ್ಮಿ. ಥ್ಯಾಂಕ್ ಯು. ವೆಲ್ಕಮ್ ರಘು. ಅದ್ ಸರಿ, ನನ್ನೊಬ್ಬನಿಗೆ ಯಾಕೆ ಇನ್ವೈಟ್ ಮಾಡಿದೆ? ನೀವು ನನ್ನ ಸ್ಪೆಷಲ್ ಗೆಸ್ಟ್ ಅಲ್ವಾ? ಓ, ಐ ಸಿ.
ಒಳಗೆ ಬನ್ನಿ ಪ್ಲೀಸ್. ಥ್ಯಾಂಕ್ ಯು. ಬನ್ನಿ, ಕಮಾನ್ ರಘು. ಮೇಡಮ್, ಯಾರು ಬಂದಿಲ್ಲ. ನಿಮಗೆ ಬರ್ಡೇ ಗಿಫ್ಟ್ ತಂದಿದ್ದೀನಿ, ತಗೊಳ್ಳಿ ಮೇಡಮ್. ಅಯ್ಯೋ, ಯಾರು ಇನ್ವೈಟ್ ಮಾಡಿಲ್ಲ. ನೀವು ನನ್ನ ಸ್ಪೆಷಲ್ ಗೆಸ್ಟ್ ಅಲ್ವ ರಘು, ಅದಕ್ಕೆ ನಿಮ್ಮೊಬ್ಬರನ್ನೇ ಕರೆದೆ. ಮೇಡಮ್, ಏನ್ ಮೇಡಮ್ ಬರ್ಡೇನ ಈ ತರ ಸೆಲೆಬ್ರೇಟ್ ಮಾಡ್ತೀರಾ? ನನಗೆ ಮೊದಲೇ ಗೊತ್ತಿದ್ದೀರಾ, ನಾನು ಬರ್ತಾನೆ ಇರಲಿಲ್ಲ. ರಘು, ಅಯ್ಯೋ, ಇವನು ಒಬ್ಬ ಸಿನಿಮಾದಲ್ಲಿ ಹೀರೋ ಆಗಕ್ ಬಂದಿದ್ದಾನೆ. ಇವನು ಗುಂಡಂಡಿ ಗುಂಡಾನೆ ನಿಜವಾಗ್ಲು. ಚೆನ್ನೆ ಚೆನ್ನೆ, ಸೀರೆ ತಂದಿದ್ದೀನಿ ಕಣೆ. ಸೀರೆನಾ? ನಿಮ್ ಹೆಂಡತಿಗ? ನನ್ನ ಹೆಂಡತಿಗಲ್ಲ, ನಿನಗ್ ತಂದಿದ್ದೀನಿ. ಹೌದು. ಈ ಸೀರೆ ಉಟ್ಕೊಂಡು ಬಾನಲ್ಲೇ ಮಧು ಮಂಚಕ್ಕೆ ಸಿನಿಮಾಕ್ಕೆ ಇಬ್ರು ಹೋಗೋಣ. ತಟ್ಟೆ ಉಟ್ಕೊಂಡು ಬಿರ್ನೆ ಬಂದ್ಬಿಡ್ತೀಯ. ನಿಂಗೋಸ್ಕರ ಕಾಯ್ತಾ ಇರ್ತೀನಿ. ಮತ್ತೆ 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 ಅದೇನ್ ಹೇಳ? ನಾವು ಸಿನಿಮಾಕ್ ಹೋದಾಗ ಆ ಶಿವು ಬಂದ್ಬಿಟ್ರೆ ಅವನ ಹೆಸರು ಹಾಕತ್ತಿದ್ದೆ. ಅವ್ನ್ ನೋಡ್ಬಿಟ್ರೆ ಅವ್ನ್ ಏನು ಮಾಡಲ್ಲ ಕಣೆ. ಅವನ ಹೆಸರು ಹಾಕತ್ತೆ, ಅವ್ನ್ ಬೇಡ ಕಣೆ. ಆಯ್ತು, ಬೇಗ ಹೋಗಿ ಸೀರೆ ಉಟ್ಕೊಂಬಾ, ನಾನು ರೆಡಿ ಆಗಿ ಬರ್ತೀನಿ. ಮಾಡ್ತೀನಿ ತಾಳು. ಬಾನಲ್ಲೇ ಮದು ಮಂಚಕ್ಕೆ ಬರ್ತಾಳೆ. ಮಂಚಕ್ಕೆ ಮದುವೆ ಏನಿಲ್ಲ, ಈ ಪೌಡರ್ನಾಗೆ ತುರ್ಕಿ ಸೊಪ್ಪು ಮಿಕ್ಸ್ ಮಾಡಿ ನೀ ಬೈಯೆಲ್ಲ ಹಾಕೋ. ತೇಡ್ರದೊಳಗ ತಗೊಂಡು ಪೌಡ್ರ್ ಮೆತ್ಕೊಂಡು ಬರ್ತೀನಿ. ಬಾಚಂಗೆ ಬೈ ಮಾಡ್ಕೊಂಡ್ರೆ ಚೆನ್ನಾಗಿರ್ತಿತ್ತು. ಬಾನಲ್ಲೇ ಬಾನಲ್ಲೇ ಮಧು ಮಂಚಕ್ಕೆ. ಅಯ್ಯೋ, ಕಷ್ಟ ಇದೆಯಲ್ಲಪ್ಪ. ಅಯ್ಯೋ, ಪಿಕ್ಚರ್ಗೆ ಹೋಗ್ತೀಯ ಮಗನೇ, ಪಿಕ್ಚರ್ಗೆ ಹೋಗ್ತೀಯ. ನನ್ನ ಡೌಟ್ ಪಿಕ್ಚರ್ ಹೋಗಿ ಮಗನ. ಯಾಕಾಶ ಏನು ಮಾತಾಡ್ತಾನೆ ಇಲ್ಲ? ನನ್ ಮೇಲೇನಾದ್ರೂ ಬೇಜಾರ? ಇಲ್ಲ ಅಕ್ಷಯ್, ನನ್ ಮೇಲೆ ನನಗೆ ಬೇಜಾರಾಗ್ಬಿಟ್ಟಿದೆ. ಅಷ್ಟೊಂದು ವ್ಯಥೆ ಪಟ್ಕೋಬೇಡ ಆಶಾ. ಈ ನಿನ್ ಎಲ್ಲಾ ನೋವು ಕಾರಣ ನಾನೇ. ನಾನ್ ಬದುಕಿರೋವರೆಗೂ ನೀನ್ ಯಾಕೆ ಅಂತೀಯ ಆಶಾ? ಮತ್ತೆ ಇಷ್ಟು ದಿನ ಆದ್ರೂ ನಮ್ಮ ಮದ್ವೆ ವಿಷಯ ಮಾತಾಡ್ಲೇ ಇಲ್ಲ. ನಾನು ಎಷ್ಟೋ ಪ್ರಯತ್ನ ಪಡ್ತಾ ಇದ್ದೀನಿ ಆಶಾ, ಆದ್ರೆ ಏನಾದ್ರೂ ಒಂದು ಅಡೆತಡೆ ಆಗ್ತಾನೇ ಇರುತ್ತೆ. ನಾನ್ ಬದುಕ್ಬೇಕು, ಈ ಆಶಾ ನಿಮಗ್ ಬೇಕು ಅಂದ್ರೆ ಯಾವುದೇ ಅಡ್ಡಿ ಆತಂಕಗಳು ಬಂದ್ರು ನಿಮ್ ತಂದೆನ ಒಪ್ಪಿಸ್ಬೇಕು. ಇವತ್ತೇನೇ ಆದ್ರೂ ಸರಿ, ಖಂಡಿತ ಮಾತಾಡ್ತೀನಿ. ಈ ನಿನ್ ಸಪ್ಪೆ ಮುಖ ನೋಡ್ತಾ ಇದ್ರೆ ನನ್ ಕರುಳೆ ಚುರುಕನ್ನತ್ತೆ. ದಯವಿಟ್ಟು ನನ್ ಮೇಲೆ ನಂಬಿಕೆ ಇಡು. ಇಲ್ಲಿ ಸ್ಮೈಲ್ ಪ್ಲೀಸ್. ಕಮ್ ಆನ್. ದಟ್ಸ್ ಲೈಕ್ ಎ ಗುಡ್ ಗರ್ಲ್. ಯಾರವಳು? ಅದೇ ರಂಗಮೇಶ್ವರ ಮಗಳು. ನಮ್ಮ ಚಿಕ್ಕದನಿಗೆ ಹುಚ್ಚಿಡ್ತವಳು. ಹೌದಾ? ಇದಕ್ಕೊಂದು ದಾರಿ ಮಾಡ್ಲೇಬೇಕು. ನಡಿ, ಆಮೇಲೆ ವಿಚಾರಿಸ್ಕೊತೀನಿ. ನೋಡ್ರ, ಅವ್ರ ಅಪ್ಪನ್ನ ಮನೇಲಿ ನೇಣು ಹಾಕಿ ಅವಳನ್ನ ಕೆನಲಲ್ಲಿ ಬಿಸಾಕ್ ಬನ್ನಿ. ಈ ವಿಷಯ ಯಾರ ಮುಂದೆ ಆದ್ರೂ ಬಾಯ್ ಬಿಟ್ರೆ ನೀವು ಕೋರ್ಟಲ್ಲಿ ಬಾಯ್ ಬಿಡೋಕ್ ಮುಂಚೆ ನಿಮ್ ಬಾಯ್ ಮುಚ್ಚಿಸ್ತೇನೆ. ಹುಷಾರ್. ಇಲ್ಲ ದಣಿ, ಯಾವತ್ತೂ ಈ ವಿಷಯ ಹೊರಗೆ ಬರಲ್ಲ. ನನ್ನ ಅಂತಸ್ತಿಯಲ್ಲಿ, ಅವಳ ಅಂತಸ್ತಿಯಲ್ಲಿ ಅವಳು ಈ ಭೂಮಿ ಮೇಲೆ ಬದುಕಿರಬಾರದು. For more updates, like, comment, subscribe to our channel.